ನಮಸ್ಕಾರ ಸ್ನೇಹಿತರೆ. ಕೇಳು ಸಂಸಾರದಲ್ಲಿ ರಾಜಕೀಯ, ತಾನು ತನ್ನ ಮನೆಯಲ್ಲೇ ಪರಕೀಯ. ಎಷ್ಟು ಒಳ್ಳೆ ಹಾಡಲ್ವಾ? ಮಾತೃದೇವೋಭವ. ಈ ಸಿನಿಮಾ ನಿರ್ದೇಶಕರು ಆರತಿಯವ್ರ ಬ್ರದರ್ ದತ್ತು ಅವರು. ಸಿನಿಮಾದ ನಿರ್ಮಾಪಕರು ಜೈ ಜಗದೀಶ್ ಅವರು, ಶ್ರೀನಿವಾಸ ಮೂರ್ತಿ ಅವರು. ಜೈ ಜಗದೀಶ್ ಅವರು ಆವಾಗ ಸ್ವಲ್ಪ ಕಷ್ಟ ಅನುಭವಿಸಿದಂಥ ಕಾಲ ಅದು. ಹಣದ ಅಭಾವ ಇರುತ್ತೆ. ಅವರ ವೈಫ್ದು ಗೋಲ್ಡ್ ಎಲ್ಲ ಅಡ ಇಟ್ಟು ಸಿನಿಮಾ ಮಾಡ್ತಾರೆ. ಅವರಿಗೆ ಸ್ವಲ್ಪ ಹಣ ಸಹಾಯ ಮಾಡಿ ಹೂಡಿಕೆ ಮಾಡೋದು ಶ್ರೀನಿವಾಸ ಮೂರ್ತಿ ಅವರು. ಇಬ್ಬರು ಸೇರಿ ಪ್ರೊಡ್ಯೂಸ್ ಮಾಡೋದು. ಈ ಸಿನಿಮಾದು ಕಂಪೋಸಿಂಗ್ ಎಲ್ಲಾಯಿತು ಅಂತ ಮನೋಹರ್ ಸರ್ಗೆ ಜ್ಞಾಪಕ ಇಲ್ಲ. ನಾನು ಮಾತಾಡಿದೆ ಬೆಳಿಗ್ಗೆ, ಅವರೊಂದು ಹಾಡು ಬರ್ದಿದ್ದಾರೆ ಇಲ್ಲಿ. ಫುಲ್ ಇದ್ದರು, ಕಂಪೋಸಿಂಗಲ್ಲಿ ಇದ್ದರು ಅವರು. ಅವರು ನಾನು ಮಾತಾಡ್ತಿರ್ಬೇಕಾದ್ರೆ ಶ್ರೀನಿವಾಸ ಮೂರ್ತಿ ಅವರಿಗೆ ಫೋನ್ ಮಾಡ್ತಾರೆ ಆ ಕಾನ್ಫರೆನ್ಸಲ್ಲಿ. ಶ್ರೀನಿವಾಸ ಮೂರ್ತಿ ಸರ್ ಕೂಡ ಮರ್ತಿದ್ದಾರೆ ಎಲ್ಲಿ ಅಂತ ಹೇಳೋದು. ಒಂದು 4-5 ಪ್ಲೇಸ್ ಹೇಳ್ತಾರೆ, ಅದು ಕನ್ಫ್ಯೂಸ್ ಇದೆ ಅವರಿಗೆ. ಹಾಗಾಗಿ ಅದು ಹೇಳೋದು ಬೇಡ ಅಂತ ಬಿಡ್ತಾ ಇದ್ದೀನಿ, ನಿಖರವಾಗಿ ಗೊತ್ತಿಲ್ಲದೆ ಇರೋದ್ರಿಂದ. ಈ ಸಿನಿಮಾಕ್ಕೆ ನೋಡಿ 5 ಜನ ಲಿರಿಕ್ ರೈಟರ್ ಕೆಲಸ ಮಾಡಿದ್ದಾರೆ. ಹಂಸಲೇಖ ಅವರು, ಬಂಗಿರಂಗ ಅವರು, ರುದ್ರಮೂರ್ತಿ ಶಾಸ್ತ್ರಿಗಳು, ಜಗನ್ನಾಥ್ ಮುಸ್ರಿ ಅವರು, ಅಂದರೆ ಮುಸ್ರಿ ಕೃಷ್ಣಮೂರ್ತಿ ಅವ್ರ ಸಂಬಂಧಿಕರೇನಲ್ಲ, ಮಗ ಏನಲ್ಲ, ಅದು ಬೇರೆ, ಅದು ಹೆಸರು ಆ ರೀತಿ ಅವರು, ಹಾಗೂ ವಿ ಮನೋಹರ್ ಅವರು. ಹಂಸಲೇಖ ಅವರು ಆ ದಿನ ಕಂಪೋಸಿಂಗ್ ದಿನ ಬೆಳಿಗ್ಗೆ, ಅಂದರೆ ಮಾತೃದೇವೋಭವ ಸಿನಿಮಾದ ಕಂಪೋಸಿಂಗ್ ದಿನ ಬೆಳಿಗ್ಗೆ ಮೂಡ್ ಆಫ್ ಆಗಿರ್ತಾರೆ. ಸ್ವಲ್ಪ ಒಂದು ಸ್ಮೈಲಿಂಗ್ ಫೇಸ್ ಇರಲ್ಲ. ಮನೋಹರ್ ಸರ್ ಗಮನಿಸ್ತಾರೆ. ಯಾವತ್ತೂ ಒಂದು ಎನರ್ಜಿ ಆಗಿರುವಂಥ ಹಂಸಲೇಖ ಅವ್ರು ಯಾಕೆ ಕುಗ್ಗಿದ್ದಾರೆ, ಮೂಡ್ ಆಫ್ ಆಗಿದ್ದಾರೆ ಅಂತ ಕೇಳ್ತಾರೆ. ಯಾಕೆ ಗುರುಗಳೇ ಒಂಥರ ಬೇಜಾರಲ್ಲಿದ್ದೀರಿ, ಸ್ಮೈಲಿಂಗೇ ಇಲ್ಲ ಮುಖದಲ್ಲಿ ಅಂತ. ಆಗ ಹಂಸಲೇಖ ಅವ್ರು ಹೇಳ್ತಾರೆ, ನನ್ನ ಸಿನಿಮಾ ರಂಗದ ಗುರು NS ರಾವ್ ಹಾಸ್ಪಿಟ್ಲ್ ಇದ್ದಾರೆ, ತುಂಬ ಸೀರಿಯಸ್ ಆಗಿದೆ, ಕ್ರಿಟಿಕಲ್ ಇದ್ದಾರೆ, ಅದಕ್ಕೆ ನೋಡ್ಕೊಬಂದೆ, ಸ್ವಲ್ಪ ತುಂಬ ಬೇಜಾರಾಗ್ತಿದೆ ಅಂತ. ಎಲ್ಲರಿಗೂ ಗೊತ್ತು ಅವರು ಗುರು ಹಂಸಲೇಖ ಅವರ ಒಂದು ಸಿನಿಮಾ ರಂಗದ ಗುರು ಅಂತ. ಮತ್ತೊಮ್ಮೆ ಹೇಳ್ತಾರೆ, ಇವತ್ತು ನಾನು ಏನೇ ಸಾಧನೆ ಮಾಡಿದ್ರು, ನಾನು ಏನೇ ಒಂದು ಪೀಕಲ್ಲಿ ಇದ್ದೀನಿ ಈಗ, ನಾನು ಇದಕ್ಕೆಲ್ಲ ಕಾರಣ NS ರಾವ್. ನನ್ನ ಕರ್ಕೊಂಡೋಗಿ ರವಿಚಂದ್ರನ್ ಅವರಿಗೆ ಪರಿಚಯ ಮಾಡಿಸಿದ್ದವರೇ. ಅದ್ರ ಜೊತೆಗೆ ತುಂಬ ಜನ ಬರಹಗಾರನ ಇಂಡಸ್ಟ್ರಿ ಕರ್ಕೊಬಂದು ಬಿಡು, ಅವರಿಗೆ ನೀನು ಅವ್ರಿಗೆ ಗೈಡೆನ್ಸ್ ಕೊಡು, ಅವ್ರನ್ನ ಬೆಳೆಸು, ಉದ್ಯಮ ಬೆಳಿಬೇಕು ಅಂತ ಹೇಳ್ತಿದ್ರು. ಅವರು ತುಂಬ ಸೀರಿಯಸ್ ಆಗಿದ್ದಾರೆ, ಬೇಜಾರಾಗ್ತಿದೆ ಕಣೋ ಅಂತ. ಆ್ಯಕ್ಚುಲಿ NS ರಾವ್ ಅವರು ನೆನೆಸ್ಕೋಬೇಕು ನಾವು ಇವತ್ತು. ಈ ಸಿನಿಮಾ ಆಗಿ ಸ್ವಲ್ಪ, ಅಂದರೆ ಈ ಸಿನಿಮಾದ ಕಂಪೋಸಿಂಗ್ ಎಲ್ಲಾಗಿ ಸ್ವಲ್ಪ ದಿನದಲ್ಲಿ ಅವ್ರು ತೀರ್ಕೊಂಡ್ಬಿಡ್ತಾರೆ NS ರಾವ್ ಅವರು. ಹಂಸಲೇಖ ಅನ್ನೋದು ಅನರ್ಘ್ಯ ರತ್ನ ಇಂಡಸ್ಟ್ರಿಗೆ ಸಿಗೋಕ್ಕೆ ಮೂಲ ಕಾರಣ NS ರಾವ್ ಅವರು. 15-16 ಡ್ರಾಮಾ ಬರೆದಿದ್ದಾರೆ, ಸಂಭಾಷಣೆ, ಸಾಹಿತ್ಯ ಎಲ್ಲ ಬರೆದಿದ್ದಾರೆ NS ರಾವ್ ಅವರು. ನಿಮಗೆಲ್ಲ ಗೊತ್ತು, ಅದ್ಭುತ ಹಾಸ್ಯ ಕಲಾವಿದ ಕೂಡ. ಹಾಗಾಗಿ ಹಂಸಲೇಖ ಅವ್ರು ಮೂಡ್ ಆಫ್ ಆಗಿರ್ತಾರೆ. ಆಮೇಲೆ ಫ್ರೆಶ್ ಅಪ್ ಆಗ್ತಾರೆ, ಹಾರ್ಮೋನಿ ಮುಂದೆ ಕೂರ್ತಾರೆ, ಸನ್ನಿವೇಶ ಕೇಳ್ಕೊತಾರೆ. ಕೇಳಿದ ಕೂಡಲೇ ನೋಡಿ, ಆ ಮೂಡ್ ಆಫ್ ಇದ್ದ ಒಂದು ಮೂಡು ಚೇಂಜ್ ಆಗಿ ಕೇಳು ಸಂಸಾರದಲ್ಲಿ ರಾಜಕೀಯ ಅಂತ ಹೇಳೋ ಒಂದು ಸಾಲಿನ ಪಲ್ಲವಿನ ಹಂಗೆ ಆಡ್ಬಿಡ್ತಾರೆ. ಆ ಬೇಜಾರಾಗಿದ್ದಕ್ಕೂ ಇದಕ್ಕೂ ಒಂಥರ ಸಖತ್ ಮ್ಯಾಚ್ ಆಗುತ್ತೆ, ಆಡ್ಬಿಡ್ತಾರೆ ಅವರು. ಅದು ಹಾಡಿದ ಮೇಲೆ ಮಿಕ್ಕಿದ ಚರಣ ಬರೆಯೋದು ರುದ್ರಮೂರ್ತಿ ಶಾಸ್ತ್ರಿಗಳು. ಹಂಸಲೇಖ ಅವ್ರು ಪಲ್ಲವಿ ಕೊಟ್ಬಿಡ್ತಾರೆ, ಮಿಕ್ಕಿದು ಶಾಸ್ತ್ರಿಗಳು ಬರೀತಾರೆ. ಅದೊಂದು ಹಾಡು ರೆಡಿ ಆಯಿತು. ಅದನ್ನ ಅಶ್ವಥ್ ಅವರು ತುಂಬ ಚೆನ್ನಾಗಿ ಆಡಿ ಅವರು ಹೇಳ್ತಾರಂತೆ. ಈ ವಿಷಯ ನಾನು ಈಗಲೇ ಹೇಳ್ಬಿಡ್ಬೇಕು ನಿಮಗೆ, ಆಮೇಲೆ ಬಿಟ್ಬಿಟ್ಟು ಮಿಟ್ಟೋದ್ರೆ ಕಷ್ಟ. ಅಶ್ವಥ್ ಅವರು, ನನಗೆ ಸಿನಿಮಾದ ಹಾಡು ಸಿಕ್ಕಿದ್ದು ಕಡಿಮೆ, ಸಿಕ್ಕಿದ್ದೆಲ್ಲ ಒಳ್ಳೆ ಸಾಂಗ್ಸೇ ಹಂಸಲೇಖ, ಇದು ಅದ್ಭುತ ಸಾಂಗು, ನಂಗೆ ತುಂಬ ಖುಷಿ ಆಯಿತು, ಒಳ್ಳೆ ಮೆಸೇಜ್ ಇರೋ ಸಾಂಗ್ ಇದು, ಒಂದು ಪ್ರಶಂಸೆ ವ್ಯಕ್ತಪಡಿಸ್ತಾರೆ ಹಂಸಲೇಖ ಅವರಿಗೆ. ಒಳ್ಳೆ ಸಂಯೋಜನೆ, ಒಳ್ಳೆ ಸಾಹಿತ್ಯ ಅಂತ. ಅಲ್ಲಿ ರುದ್ರಮೂರ್ತಿ ಶಾಸ್ತ್ರಿಗಳನ್ನ ಕೂಡ ನಾವು ಆ ಕ್ರೆಡಿಟ್ ಕೊಡಬೇಕು ಅವರಿಗೆ, ಅದೊಂದು. ಆಮೇಲೆ ನೋಡಿ, ಸಿನಿಮಾ ರಂಗದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಹತ್ರನೂ ಕೂಡ ಹಾಡು ಬರೆದಂಥ ಹೆಗ್ಗಳಿಕೆ ಹಂಸಲೇಖ ಅವ್ರದ್ದು. ಜಗನ್ನಾಥ್ ಮುಸ್ರಿ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು ಆ ಸಿನಿಮಾಗೆ. ಅನೇಕಲ್ ಅವರು ಇತ್ತೀಚೆಗೆ ತೀರ್ಕೊಂಬಿಟ್ರು ಅಂತ ಶ್ರೀನಿವಾಸ ಮೂರ್ತಿ ಅವರು ಹೇಳಿದ್ರು ಫೋನಲ್ಲಿ. ಅವರು ಕೂಡ ಹಾಡು ಬರೀತಾರೆ. ಡಬಲ್ ಜಡೆಯ ಬಿಲ್ಲಿ ನಿನ್ನ ನಡುವು ಗಿಡದ ಬಳ್ಳಿ ಅಂತ ಹೇಳೋ ಒಂದು ಹಾಡು, ಮುಖ್ಯಮಂತ್ರಿ ಚಂದ್ರು ಮತ್ತು ಉಮಾಶ್ರೀ ಅವರ ಹಾಡಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಕಾಮಿಡಿ ಥರ ಸಾಂಗ್ ಬೇಕು ಅಂತ ಹೇಳಿದ್ರೆ ಅವರೇ ಬರೀತಾರೆ. ಈತನಿಗೆ ಹಾಡು ಬರೆಯೋ ಟ್ಯಾಲೆಂಟ್ ಅಂತ ಗೊತ್ತಾದ ಕೂಡಲೇ ಹಂಸಲೇಖ ಅವ್ರು ಬರೆಸಿ ಅದನ್ನ ಹಾಕ್ತಾರೆ ಸಿನಿಮಾಗೆ. ಅದು ಬೆಳೆಸೋ ರೀತಿ. ಆಮೇಲೆ ಬಂಗಿರಂಗ ಅವರು ಒಂದು ಐಟಮ್ ಸಾಂಗ್ ಬರೀತಾರೆ ಅದರಲ್ಲಿ. ಆಮೇಲೆ ಹಂಸಲೇಖ ಅವರು ಒಂದು ಹಾಡು ಬರೀತಾರೆ, ಬಯೋಲಜಿ, ಜೀವಾಲಜಿ, ಪ್ರೇಮಲಜಿ, ಸ್ನೇಹಲಜಿ ಅಂತೆಲ್ಲ ಒಂದು ಪ್ರಯೋಗ ಗೀತೆ ಅದು. ಎಲ್ಲ ಲಜಿ ಲಜಿ ಅಂತೆಲ್ಲ ಬರೆದು ಕೊನೆಗೆ ಕಾಳಜಿ ಅಂತೇಳೋ ಒಂದು ಲೈನ್ ಹಾಕಿ ಒಂದು ಪಲ್ಲವಿ ಮಾಡಿ ಒಂದು ಒಳ್ಳೆ ಹಾಡು ಬರೀತಾರೆ. ಅದನ್ನ SPB ಅವರು ಸಖತ್ತಾಗಿ ಆಡ್ತಾರೆ, ಅದೊಂದು. ಆಮೇಲೆ ಮನೋಹರ್ ಸರ್ಗೆ ಮಧ್ಯಾಹ್ನ ಮೇಲೆ ಊಟ ಎಲ್ಲ ಆದಮೇಲೆ 2ನೇ ದಿನ ಇದು, 2ನೇ ದಿನ ಮನೋಹರ್ ಸರ್ನ ಕೂರಿಸ್ಕೊಂಡು ಒಂದು ಪಾಯಿಂಟ್ ಹೇಳ್ತಾರೆ ಹಂಸಲೇಖ ಅವರು. ಈ ಸಿಚುವೇಶನ್ಗೆ ಒಂದು ಕೆಲಸ ಮಾಡು ಮನೋಹರ್, ಏನಮ್ಮಣ್ಣಿ ಅಂತೆಲ್ಲ ಮಾತಾಡ್ತಾರೆ. ಆ ಥರ ಅಪ್ಪಣಿ ಅಂತೇಳೋ ಪದಗಳನ್ನ ಹಾಕ್ಕೊಂಡು ಹಾಡು ಬರೀ, ಈ ಒಂದು ಸಿಟಿ ಜಂಜಾಟ ಬೇಡ, ನಾವು ಬೇರೆ ಕಡೆಗೆ ಹೋಗಿ ಪ್ರೀತಿ ಮಾಡೋಣ ಅಂತ ಒಂದು ಸನ್ನಿವೇಶ, ಆ ಥರ ಬರಬೇಕು ಬರೀ ಅಂತ ಒಂದು ಗೈಡೆನ್ಸ್ ಸಿಕ್ತಲ್ವಾ. ಅಷ್ಟು ಬೇಗ ಮನೋಹರ್ ಸರ್ ಗ್ರಾಸ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ಪಲ್ಲವಿಲಿ ಪದಗಳು ಸಿಕ್ಬಿಡ್ತು, ಅಲ್ಲಿ ಬರೆಯೋದು ಹೋಯ್ ಅಮ್ಮಣ್ಣಿ ಹೋಯ್, ಹೋಯ್ ಅಪ್ಪಣ್ಣಿ ಹೋಯ್ ಅಂತ ಬರೀತಾರೆ. ಅದೊಂದು ಹಾಡು ಅದ್ಭುತ ಆಗಿ ಮೂಡಿಬಂತು. ಅದು ಆಗಿದ್ದ ನಂತರ ಇವತ್ತಿನವರೆಗೂ ಕೂಡ ಶ್ರೀನಿವಾಸ ಮೂರ್ತಿ ಅವರು ಮನೋಹರ್ನ ಅಪ್ಪಣಿ ಅಂತಲೇ ಕರೆಯೋದು. ಫೋನಲ್ಲೂ ಕೂಡ ಇವತ್ತು ಬೆಳಿಗ್ಗೆ ಮಾತಾಡಬೇಕಾದ್ರೆ ನನಗೆ ಶಾಕ್ ಆಯಿತು. ಅವರು ಹೇಳಪ್ಪ ಅಪ್ಪಣಿ ಅಂತ ಹೇಳ್ತಾರೆ ಫೋನಲ್ಲಿ, ಕಾನ್ಫರೆನ್ಸ್ ಹಾಕಿ ಮಾತಾಡಿದ್ದು. ಆಗ ಮನೋಹರ್ ಸರ್ ನನಗೆ ಹೇಳ್ತಾರೆ ಫೋನಲ್ಲಿ, ನೋಡಿ ಆಗ ಬರೆದಿದ್ದು ನಾನು ಹಾಡು ಇವತ್ತಿಗೂ ನಾನು ಹಂಗೆ ಕರೀತಾರೆ ಶ್ರೀನಿವಾಸ ಮೂರ್ತಿ ಅವರು ಅಂತ. ಅದೊಂದು ಕಾಮಿಡಿ ಸನ್ನಿವೇಶ ಅದು. ಈ ಥರ ಸಿನಿಮಾ. ಆದರೆ ಹಾಡುಗಳು ಕೂಡ ತುಂಬ ಚೆನ್ನಾಗಿ ಬಂತು, ಎಲ್ಲ ಹಾಡು ಚೆನ್ನಾಗಿದೆ ಇದರಲ್ಲಿ. ಒಂದು ಜಾಲಿಯಾಗಿರೋ ಹಾಡುಗಳು ಇದರಲ್ಲಿ. ಅಶ್ವಥ್ ಅವ್ರು ಖುಷಿಪಟ್ಟು ಆಡಿದ್ದು, SPB ಅವರು ಜಾಲಿಯಾಗಿ ಆಡಿದ್ದು, ಚಾಮುಂಡೇಶ್ವರಿ ರೆಕಾರ್ಡಿಂಗ್ ಆಗಿದ್ದು, ಇದ್ರ ಬಗ್ಗೆ ಮಾಹಿತಿ ನಿಮ್ಗೆ ಹೇಳಬೇಕಿತ್ತು. ಹಾಗಾಗಿ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತಾರೆ, ನಾವು ಅದನ್ನ ಮರಿಬಾರ್ದು.
ಕೆಲವು ಹಾಡುಗಳು ಹಂಗೆ ಎಲೆಮರೆಕಾಯಿ ಉಳ್ಕೊಂಡ್ಬಿಡುತ್ತೆ ಅಂತ ಕೆಲವು ಹಾಡುಗಳ ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ಮಾತೃ ದೇವೋಭವ ಹಾಡುಗಳು ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.